ಎಲ್ರಿಗೂ ನಮಸ್ಕಾರ. ಸೃಷ್ಟಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಾವು CBSE ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನಿಂದ ಕಾಲಾಗಿರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. PUC ಆಗಿರೋರು ಕೂಡ ಸಾಕಷ್ಟು ಹುದ್ದೆಗಳಿವೆ, ಅದೇ ಥರ ಡಿಗ್ರಿ ಪಾಸ್ ಆಗಿರೋರು ಕೂಡ ಹಲವಾರು ಹುದ್ದೆಗಳಿವೆ. ಆ ಎರಡು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಅಧಿಕೃತವಾದ ಅಧಿಸೂಚನೆ CBSE ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನಿಂದ 31/12/2024 ಹೊರಡಿಸಿರುವಂತಹ ಅಧಿಸೂಚನೆ ನೋಡ್ತಾ ಹೋಗೋಣ. ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫಾರ್ ದ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಫಾರ್ ಆಲ್ ಇಂಡಿಯಾ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬೇಸಿಸ್ ಫಾರ್ ದ ಫಾಲೋಯಿಂಗ್ ಪೋಸ್ಟ್ಸ್ ಅಂತಲ್ಲಿ ಕೊಟ್ಟಿದ್ದಾರೆ. ಅಂದರೆ ಒಂದು ಅಖಿಲ ಭಾರತೀಯ ಮಟ್ಟದ ಒಂದು ಎಕ್ಸಾಮ್ ನಡೆಸಿದರೆ ನೇರ ನೇಮಕಾತಿಯ ಹುದ್ದೆಗಳಿಗೆ ಅಂತೇಳಿ ಯಾವ ಹುದ್ದೆಗಳು ನೋಡ್ತಾ ಹೋಗೋಣ. ಇಲ್ಲಿದೆ ನೋಡ್ತಾ ಹೋಗಿ ಪೋಸ್ಟ್ ಕೋಡ್ ಅಂತೇಳಿ ಕೊಟ್ಟಿದ್ದಾರೆ 10/24 ಅಂತೇಳಿ. ಗ್ರೂಪ್ ಬಿ ಪೋಸ್ಟ್ ಇದು ಸೂಪರಿಂಟೆಂಡೆಂಟ್ ಅಂತೇಳಿ. ಈ ಪೋಸ್ಟ್ ಪೇ ಲೆವೆಲ್ 6 ಅಂತೇಳಿ ಕೊಟ್ಟಿದ್ದಾರೆ. ಒಳ್ಳೆ ಸ್ಯಾಲರಿ ಅಂತ ಒಂದು ಜಾಬ್ ಆಗಿದೆ. ಇದಕ್ಕೆ ಮ್ಯಾಕ್ಸಿಮಮ್ ಏಜ್ 30 ವರ್ಷ ಅಂತ ಕೊಟ್ಟಿದ್ದಾರೆ. ಆಮೇಲೆ SCಗಾದರೆ ಈ ಥರ ಪೋಸ್ಟ್ಗಳನ್ನ ಡಿವೈಡ್ ಮಾಡ್ಕೊಳ್ತಾ ಹೋದರೆ ರಿಸರ್ವೇಷನ್ ಕೊಡ್ತಾ ಹೋಗ್ತಿದ್ದಾರೆ. SCಗೆ 21 ಪೋಸ್ಟ್ ಇದೆ, STಗೆ 10 ಪೋಸ್ಟ್ ಇದೆ, OBC ನಾನ್ ಕ್ರಿಮಿಲೇಯರ್ಗೆ 38 ಪೋಸ್ಟ್ಗಳಿದೆ, EWSಗೆ 16 ಪೋಸ್ಟ್ಗಳಿದೆ, URಗೆ 59 ಪೋಸ್ಟ್ ಇದೆ. ಒಟ್ಟು 142 ಪೋಸ್ಟ್ಗಳಿದ್ದಾವೆ. ಅದರಲ್ಲಿ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಗೆ 6 ಪೋಸ್ಟ್ಗಳಿದ್ದಾವೆ. ಓಕೆ, ಅದೇ ಥರ ಎರಡನೇ ಹುದ್ದೆಗಳನ್ನ ಕೊಡ್ತಾ ಇದ್ದಾರೆ. 11/2024 ಅಂತೇಳಿ ಪೋಸ್ಟ್ಗಳನ್ನ ಕೊಡ್ತಾ ಇದ್ದಾರೆ. ಜೂನಿಯರ್ ಅಸಿಸ್ಟೆಂಟ್ ಅಂತೇಳಿ ಇದು ಮ್ಯಾಕ್ಸಿಮಮ್ ಏಜ್ 27 ವರ್ಷನ ಕೊಡ್ತಾ ಇದ್ದಾರೆ. SCಗೆ 9 ಪೋಸ್ಟ್ಗಳಿದ್ದಾವೆ, STಗೆ 9 ಪೋಸ್ಟ್ಗಳಿದ್ದಾವೆ, OBC ನಾನ್ ಕ್ರಿಮಿಲೇಯರ್ಗೆ 34 ಪೋಸ್ಟ್ಗಳಿದ್ದಾವೆ, EWSಗೆ 13 ಪೋಸ್ಟ್ ಇದೆ, URಗೆ ಅಂದರೆ ಜನರಲ್ ಕ್ಯಾಟಗರಿಗೆ 5 ಪೋಸ್ಟ್ಗಳಿದ್ದಾವೆ. ಟೋಟಲ್ 70 ಪೋಸ್ಟ್ ಇದ್ದಾವೆ. ಅದರಲ್ಲಿ ಫಿಸಿಕಲಿ ಚಾಲೆಂಜ್ ಪರ್ಸನ್ಗೆ 2 ಪೋಸ್ಟ್ಗಳಿದ್ದಾವೆ, ಎಕ್ಸರ್ಸ್ಮೆಂಟ್ ಪೋಸ್ಟ್ಗಳಿಗೆ 7 ಪೋಸ್ಟ್ ಇದ್ದಾವೆ. ಓಕೆ, ಇಲ್ಲಿ ಪ್ಲೇಸ್ ಆಫ್ ಪೋಸ್ಟಿಂಗ್ ಕೊಟ್ಟಿದ್ದಾರೆ ಎನಿ ಆಫ್ ದ ಬೋರ್ಡ್ಸ್ ಆಫೀಸ್ ಅಂತ ಹೇಳಿದ್ರೆ CBSE ಬೋರ್ಡ್ ಇಲ್ಲಿರುತ್ತೋ ಅಲ್ಲಿ ಪೋಸ್ಟಿಂಗ್ ಮಾಡ್ಬೋದು ಅಂತೇಳಿ ಕೊಟ್ಟಿದ್ದಾರೆ. ಎಲ್ಲ ಸ್ಟೇಟಲ್ಲೂ ಕೂಡ ಈ ಬೋರ್ಡ್ ಆಫೀಸ್ ಇದೆ, ಅಲ್ಲಿ ಪೋಸ್ಟಿಂಗ್ ಮಾಡ್ಬೋದು. ಓಕೆ, ಇಲ್ಲಿ ಏನೇನು ಕ್ವಾಲಿಫಿಕೇಷನ್ ಬೇಕಾಗಿದೆ ನೋಡ್ತಾ ಡೀಟೇಲ್ಸ್ನ ಕೊಡ್ತಾ ಇದ್ದಾರೆ. ಇಲ್ಲಿ PWDಗೆ ಯಾವ ಥರದ PWDಗೆ ಫಿಸಿಕಲ್ ಚಾಲೆಂಜ್ ಪರ್ಸನ್ ಸೂಟಬಲ್ ಆಗುತ್ತೆ, ಸೂಪರಿಂಟೆಂಡೆಂಟ್ ಪೋಸ್ಟು, ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟು ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಗಮನಿಸಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಮುಂದೆ ನೋಡ್ತಾ ಹೋಗೋಣ. ಸಿಟಿಸನ್ಶಿಪ್ ನ್ಯಾಷನಾಲಿಟಿ ಸಿಟಿಸನ್ಶಿಪ್ ಅಂತ ಕೊಟ್ಟಿದ್ದಾರೆ. ದ ಕ್ಯಾಂಡಿಡೇಟ್ ಮಸ್ಟ್ ಬಿ ಸಿಟಿಸನ್ ಆಫ್ ಇಂಡಿಯಾ ಅಂತೇಳಿ. ಇಂಡಿಯಾ ಸಿಟಿಸನ್ ಆಗಿದ್ರೆ ಮಾತ್ರ ಅವರಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇದೆ. ಇಂಪಾರ್ಟೆಂಟ್ ಡೇಟನ್ನು ಕೊಡ್ತಿದ್ದಾರೆ. ಆನ್ ರಿಜಿಸ್ಟ್ರೇಷನ್ ಆಫ್ ದ ಅಪ್ಲಿಕೇಶನ್ ಫ್ರಮ್ 2/1/2025 ಟು 13/1/2025 ಅಂತೇಳಿ 2 ಜನವರಿ 2025ರಿಂದ 31 ಜನವರಿ 2025 ಕೂಡ ಅಪ್ಲಿಕೇಶನ್ ಹಾಕಿ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಕೊನೆಯ ದಿನಾಂಕ 31/1/2025 ಜನವರಿ 31 ಕೊನೆಯ ದಿನಾಂಕ ಅಂತ ಕೊಟ್ಟಿದ್ದಾರೆ. ರಿಸರ್ವೇಷನ್ ಬಗ್ಗೆ ಕೊಡ್ತಾ ಇದ್ದಾರೆ. ರಿಸರ್ವೇಷನ್ ಎಲ್ಲದೂ ಕೂಡ ನೋಡ್ತಾ ಹೋಗೋದು. ನೀವು ಯಾವ ರಿಸರ್ವೇಷನ್ಗೆ ಅಪ್ಲಿಕೇಶನ್ ಹಾಕ್ತಿರೋ ಆ ರಿಸರ್ವೇಷನ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. SC ST OBC ಅಥವಾ ನೀವು EWS ರಿಸರ್ವೇಷನ್ ಬಂದರೆ ಆ ಥರದ ಇನ್ನೂ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದು ಅಪ್ಲಿಕೇಶನ್ ಹಾಕಬೇಕಾಗಿದೆ. ಅದೇ ಥರ ಎಕ್ಸರ್ಸ್ಮೆನ್ಗೆ ಕೊಟ್ಟಿದ್ದಾರೆ. ಎಕ್ಸರ್ಸ್ಮೆನ್ ಅಂದರೆ ಯಾರು ಅವ್ರಿಗೇನು ರೂಲ್ಸ್ ಬರುತ್ತೆ ಅದು ಕೂಡ ಕೊಡ್ತಾ ಇದ್ದಾರೆ. ಅವೆಲ್ಲವೂ ಕೂಡ ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಈ ಥರ ಒಂದು ಒಳ್ಳೆ ಪೋಸ್ಟ್ಗೆ ಇಲ್ಲಿ ಕಾಲ್ ಮಾಡ್ತಾ ಇದ್ದಾರೆ. ರಿಸರ್ವೇಷನ್ ಫಾರ್ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಡ್ತಾ ಹೋಗಿ. ನಾವು ಫಿಸಿಕಲ್ ಚಾಲೆಂಜ್ ಪರ್ಸನ್ಗೆ ಏನು ರಿಸರ್ವೇಷನ್ ಕೊಡ್ತಾರೆ, ಯಾವ ಥರ ಇರೋರಿಗೆ ಕೊಡ್ತಾರೆ ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ರಿಲ್ಯಾಕ್ಸೇಷನಿಂದ ಅಪ್ಪರ್ ಏಜ್ ಲಿಮಿಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಏಜಲ್ಲಿ ನೋಡಿದ್ವಿ, ಆ ಏಜಲ್ಲಿ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಯಾರಿಗೆ ಅಂದರೆ SC ST ಅವರಿಗೆ 5 ವರ್ಷದ ರಿಯಾಯಿತಿ ಇದೆ. ಅಂದರೆ ಅಲ್ಲಿ 27 ವರ್ಷ ಅಂತೇಳಿ ಕೆಲವೊಂದು ಪೋಸ್ಟಿಗೆ ಕೊಟ್ಟಾಗ ಅದು 32 ವರ್ಷದೂ ಕೂಡ ಅವಕಾಶ ಇದೆ. ಅದರ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. OBC ಅವರಿಗೆ 3 ವರ್ಷಗಳ ರಿಯಾಯಿತಿ ಕೊಡ್ತಾರೆ. PWD ಕ್ಯಾಟಗರಿಗೆ ಅಂದರೆ ಫಿಸಿಕಲ್ ಚಾಲೆಂಜ್ ಪರ್ಸನ್ಗೆ 10 ಇಯರ್ಸ್ ಅನ್ರಿಸರ್ವ್ಡ್ ಪರ್ಸನಿಗೆ ಕೊಟ್ಟಿದ್ದಾರೆ. ಈ ಥರ ಫಿಸಿಕಲಿ ಚಾಲೆಂಜ್ ಪರ್ಸನ್ OBC ಆದರೆ ಅವರಿಗೆ 13 ವರ್ಷದ ರಿಯಾಯಿತಿ ಕೊಡ್ತಾರೆ. ಫಿಸಿಕಲಿ ಚಾಲೆಂಜ್ SC ST ಆದರೆ 15 ವರ್ಷದ ರಿಯಾಯಿತಿ ಕೊಡ್ತಾರೆ. ಎಕ್ಸರ್ಸ್ಮೆನ್ಗೆ ಅವರು ಸೇವೆ ಸಲ್ಲಿಸುವಂಥ ಅವಧಿಗೆ ತಗ್ಗಿನಂಥ ರಿಸರ್ವೇಷನ್ಗಳು ಕೊಡ್ತಾರೆ, ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ವುಮೆನ್ ಕ್ಯಾಂಡಿಡೇಟ್ ಅಂತ ಕೊಡ್ತಾರೆ, ಅವ್ರು 10 ಇಯರ್ಸ್ ಅಂತೇಳಿ. ಡಿಪಾರ್ಟ್ಮೆಂಟ್ ಕ್ಯಾಂಡಿಡೇಟ್ಗೆ ನೋ ಬಾರ್ ಅಂತೇಳಿ. ಆಲ್ರೆಡಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದಾರೆ, ಅವರಿಗೆ ಯಾವುದೇ ಏಜಿನ ರಿಯಾಯಿತಿ ಇನ್ನು ಯಾವುದೇ ಏಜ್ ಲಿಮಿಟ್ ಇಲ್ಲದೆ ನೀವು ಅಪ್ಲಿಕೇಶನ್ ಹಾಕೋದ್ರೆ ಕೊಡ್ತಾರೆ. ಮ್ಯಾಕ್ಸಿಮಮ್ ಏಜ್ ಶೆಲ್ ಬಿ ರೆಕಗ್ನೈಸ್ಡ್ ಆನ್ ದ ಕ್ಲೋಸಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ದಟ್ ಈಸ್ 31/1/2025 ಅಂತೇಳಿ. ಅಂದರೆ ಇದು ಮ್ಯಾಕ್ಸಿಮಮ್ ಏಜ್ನ ನಿಮಗೆ ಕೊನೆಯ ದಿನಾಂಕ ಇದಿಲ್ಲ ಅಲ್ಲಿಗೆ ಕೌಂಟ್ ಮಾಡ್ತಾರೆ. 31/1/2025ಕ್ಕೆ ನಿಮ್ಮ ಏಜನ್ನು ಕೌಂಟ್ ಮಾಡಿ ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಓಕೆ, ಇಲ್ಲಿ ರಿಕ್ರೂಟ್ಮೆಂಟ್ ರೂಲ್ಸ್ ಫಾರ್ ದ ಅಡ್ವರ್ಟೈಸ್ಡ್ ಪೋಸ್ಟ್ ಅಂತೇಳಿ ಇಲ್ಲಿ ನಮಗೆ ಕ್ವಾಲಿಫಿಕೇಷನ್ ಅಂತ ಹೇಳಿದ್ವಲ್ಲ ಅದು ಏನು ಬರುತ್ತೆ ನೋಡ್ತಾ ಹೋಗೋಣ. ಇಲ್ಲಿ ನೇಮ್ ಆಫ್ ದ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಸೂಪರಿಂಟೆಂಡೆಂಟ್ ಅಂತೇಳಿ. ಸೂಪರಿಂಟೆಂಡೆಂಟ್ ಇದು ಗ್ರೂಪ್ ಬಿ ಹುದ್ದೆಯಲ್ಲಿ ಗ್ರೂಪ್ ಬಿ ಅಲ್ಲಿ ಬರುವಂಥ ಒಂದು ಪೋಸ್ಟ್ ಆಗಿದೆ. ಇಲ್ಲಿ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ನ ಕೊಡ್ತಾರೆ. ಏನು ಒಂದು ಅವಶ್ಯಕವಾದ ಒಂದು ವಿದ್ಯಾರ್ಹತೆಯನ್ನು ಕೊಟ್ಟಿದ್ದಾರೆ. ಏನು ಅವಶ್ಯಕವಾದ ವಿದ್ಯಾರ್ಹತೆ ನೋಡ್ತಾ ಹೋದಾಗುತ್ತೆ. ಇಲ್ಲಿ ಈ ಅವಶ್ಯಕವಾದ ವಿದ್ಯಾರ್ಹತೆ ಏನಿದೆ ಇಲ್ಲಿ ನೋಡ್ತಾ ಹೋದರೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಜಾಗದಲ್ಲಿ ಇಲ್ಲಿ ಕೊಡ್ತಾ ಇದ್ದಾರೆ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತೇಳಿ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ಬ್ಯಾಚುಲರ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಈಕ್ವಲೆಂಟ್ ಅಂತೇಳಿ. ಬ್ಯಾಚುಲರ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಈಕ್ವಲೆಂಟ್ ಅಂತೇಳಿ. ನೀವು ಪದವಿನ ಪಾಸ್ ಆಗಿದ್ರೆ ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇದ್ದೀರಾ ಅಂತೇಳಿ. ಓಕೆ, ಅದಾದಮೇಲೆ ಇಲ್ಲಿ ಕೆಳಗಡೆ ಮತ್ತೊಂದು ಲೈನನ್ನು ಕೊಡ್ತಾ ಹೋಗ್ತಾರೆ.
ವರ್ಕಿಂಗ್ ನಾಲೆಡ್ಜ್ ಆಫ್ ಕಂಪ್ಯೂಟರ್ ಅಂತೇಳಿ, ಅಂದರೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕಾಗುತ್ತೆ ನಿಮಗೆ. ವರ್ಕಿಂಗ್ ನಾಲೆಡ್ಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಸಚ್ ಆಸ್ ವಿಂಡೋಸ್, MS ಆಫೀಸ್, ಹ್ಯಾಂಡ್ಲಿಂಗ್ ಆಫ್ ಲಾರ್ಜ್ ಡಾಟಾಬೇಸ್, ಇಂಟರ್ನೆಟ್ ಅಂತೇಳಿ ನಿಮಗೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಬರಬೇಕಾಗುತ್ತೆ. ಅದೇ ಥರ ಇಂಟರ್ನೆಟ್ ಕೂಡ ಮ್ಯಾನೇಜ್ ಮಾಡೋಕ್ಕೆ ಬರಬೇಕಾಗುತ್ತೆ. ಆವಾಗ ನಿಮ್ಮದೊಂದು ಆಡಿಡ್ ಅಡ್ವಾಂಟೇಜ್, ಅಂದರೆ ಆಡಿಡ್ ಅಲ್ಲ, ಇದು ಕೂಡ ಮೇನ್ ಆಗಿ ಹೇಳಿದರೆ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಪರ್ಫೆಕ್ಟಾಗಿ ಇರಬೇಕಾಗುತ್ತೆ. ಓಕೆ, ನೀವು ಕಂಪ್ಯೂಟರ್ ನಾಲೆಡ್ಜ್ ಇದ್ದರೆ ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಡಿಗ್ರಿ ಪಾಸ್ ಆಗಿರಬೇಕು, ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕಾಗುತ್ತೆ. ಈ ಪೋಸ್ಟ್ಗೆ ಎಲಿಜಿಬಲ್ ಇರ್ತೀರಾ. ಏಜ್ 30 ಇಯರ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಅದೇ ಥರ ಮೆಥಡ್ ಆಫ್ ರಿಕ್ರೂಟ್ಮೆಂಟ್ ಅಂತೇಳಿ ಕೊಟ್ಟಿದ್ದಾರೆ. ಹೇಗೆ ನಿಮ್ಮ ಕಥೆನ ಮಾಡ್ಕೊಳ್ತಾರೆ ಈ ಹುದ್ದೆಗೆ ಅಂತೇಳಿ. MCQ ಬೇಸ್ಡ್ ಪ್ರಿಲಿಮಿನರಿ ಸ್ಕ್ರೀನಿಂಗ್ ಎಕ್ಸಾಮಿನೇಷನ್ ಅಂತೇಳಿ. ಓಕೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬೇಸ್ಡ್ ಪ್ರಿಲಿಮಿನರಿ ಸ್ಕ್ರೀನಿಂಗ್ ಎಕ್ಸಾಮಿನೇಷನ್, ಅಂದರೆ ಏನು ಆಪ್ಷನ್ಸ್ ಕೊಟ್ಟಿರ್ತಾರೆ, ಒಂದು ಪ್ರಶ್ನೆಗೆ 4 ಆಪ್ಷನ್ ಇರ್ತಾರಲ್ಲ, ಆ ಥರದ ಎಕ್ಸಾಮ್ನ ಮಾಡ್ತಾ ಹೋಗ್ತಾರೆ. ಅಲ್ಲಿಗೆ ಇದು ಟೈರ್ 1 ಎಕ್ಸಾಮ್ ಆಗಿದೆ. ಅದೇ ಥರ ಟೈರ್ 2 ಆಬ್ಜೆಕ್ಟಿವ್ ಟೈಪ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ಟೈಪ್ ರಿಟರ್ನ್ ಮೇನ್ ಎಕ್ಸಾಮಿನೇಷನ್ ಅಂತೇಳಿ. ಇಲ್ಲಿ 2ನೇ ಹಂತದ ಪರೀಕ್ಷೆ, ಒಂದು ನಾವು ಪೂರ್ವಭಾವಿ ಪರೀಕ್ಷೆ ಅಂತ ಅಂದ್ಕೊಂಡೆ, ಇನ್ನೊಂದು ಮುಖ್ಯ ಪರೀಕ್ಷೆ ಅಂತ ಅಂದ್ಕೊಂಡ. ಇಲ್ಲಿ 2ನೇ ಹಂತದ ಪರೀಕ್ಷೆಯಲ್ಲಿ ನಿಮಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಕೊಡ್ತಾ ಹೋಗ್ತಾರೆ. ಅಲ್ಲಿ ಆಬ್ಜೆಕ್ಟಿವ್ ಟೈಪ್ OMR ಬೇಸ್ಡ್ ಅಂತ ಕೊಟ್ಟಿದ್ದಾರೆ, ಆ್ಯಂಡ್ ಡಿಸ್ಕ್ರಿಪ್ಟಿವ್ ಟೈಪ್. ಅದರಲ್ಲಿ OMR ಟೈಪು ಏನೋ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ, ಜೊತೆಗೆ ಬರವಣಿಗೆ ರೂಪದ ಪ್ರಶ್ನೆಗಳು ಕೂಡ ಇರುತ್ತೆ ಅಂತೇಳಿ ಅಂತೇಳಿ ಕೊಟ್ಟಿದ್ದಾರೆ. ಮತ್ತು ಇದ್ರ ಜೊತೆಲಿ ಎ ಟೈಪಿಂಗ್ ಸ್ಪೀಡ್ ಆಫ್ 35 ವರ್ಡ್ ಪರ್ ಮಿನಿಟ್ ಅಂತೇಳಿ. ಎ ಟೈಪಿಂಗ್ ಸ್ಪೀಡ್ ಆಫ್ 35 ವರ್ಡ್ ಪರ್ ಮಿನಿಟ್ ಇಂಗ್ಲೀಷ್ ಆರ್ 35 ವರ್ಡ್ ಪರ್ ಮಿನಿಟ್ ಇನ್ ಹಿಂದಿ ಆನ್ ಕಂಪ್ಯೂಟರ್ ಅಂತೇಳಿ. ಓಕೆ, ನೀವು ಟೈಪಿಂಗ್ ಸ್ಪೀಡು ನಿಮ್ಮದು ಕಂಪ್ಯೂಟ್ರಲ್ಲಿ ಟೈಪ್ ಮಾಡಬೇಕಾದ್ರೆ ಇಂಗ್ಲೀಷು 1 ನಿಮಿಷಕ್ಕೆ 35 ವರ್ಡ್ಗಳ ಸ್ಪೀಡ್ ಇರಬೇಕಾಗುತ್ತೆ. ಅದೇ ಥರ ನೀವು ಹಿಂದಿಲಿ ಟೈಪ್ ಮಾಡಿದ್ದೀರಿ ಅಂದರೆ 1 ನಿಮಿಷಕ್ಕೆ 35 ವರ್ಡ್ಗಳನ್ನು ಟೈಪ್ ಮಾಡೋ ಕೆಪಾಸಿಟಿ ಇರಬೇಕಾಗುತ್ತೆ. ಅಂದರೆ ವರ್ಡ್ ಪರ್ ಮಿನಿಟ್ WPM ಅಂತ ಕೊಡಿದ್ರೆ ವರ್ಡ್ ಪರ್ ಮಿನಿಟ್ ಅಂತೇಳಿ ಅದನ್ನು ನೀವು ಗಮನಿಸಿ. ಅದು ಕಂಪ್ಯೂಟ್ರಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದು ಕೂಡ ಒಂದು ನಿಮಗೆ ಎಕ್ಸಾಮ್ ಅಂತಲೇ ಅಂದ್ಕೊಳ್ಳೋಣ. ಓಕೆ, 2ನೇ ಥರದ ಪೋಸ್ಟನ್ನು ತಗೊಂಡಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಅಂತೇಳಿ. ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗೆ ಏನು ಕ್ವಾಲಿಫಿಕೇಷನ್ ಇದೆ ನೋಡ್ತಾ ಹೋಗೋಣ. ಓಕೆ, ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಜಾಗದಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಏನಿದೆ, ಒಂದು ಅವಶ್ಯಕವಾದ ವಿದ್ಯಾರ್ಹತೆ ಇಲ್ಲಿ ಏನು ಅಂತ ನೋಡ್ತಾ ಹೋಗೋದಾಗ 12th ಕ್ಲಾಸ್ ಆರ್ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಬೋರ್ಡ್ ಅಂತೇಳಿ ಕೊಡ್ತಾರೆ. 12th ಕ್ಲಾಸ್ ಆರ್ ಈಕ್ವಲೆಂಟ್ ಎ ಕ್ವಾಲಿಫಿಕೇಷನ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ ಅಂತೇಳಿ. ಅಂದರೆ ನೀವು 12ನೇ ತರಗತಿ ಪಾಸ್ ಆಗಿರಬೇಕಾಗುತ್ತೆ. ರೆಕಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿಯಿಂದ ನೀವು 12ನೇ ತರಗತಿ ಪಾಸ್ ಆಗಿದ್ರೆ ಈ ಪೋಸ್ಟ್ಗೆ ಎಲಿಜಿಬಲ್. ಓಕೆ, ನಾವು ಕರ್ನಾಟಕದಲ್ಲಾದರೆ PUC ಪಾಸ್ ಆಗಿರೋರು ನೀವು ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇದ್ದೀರಾ. ಓಕೆ, ನೆಕ್ಸ್ಟು ಇಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟು ಒಂದು ಅರ್ಹತೆಯನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಕೂಡ ಅಷ್ಟೇ, ಎ ಟೈಪಿಂಗ್ ಸ್ಪೀಡ್ ಆಫ್ ಎ 35 ವರ್ಡ್ ಪರ್ ಮಿನಿಟ್ ಇನ್ ಇಂಗ್ಲೀಷ್ ಆರ್ 30 ವರ್ಡ್ ಪರ್ ಮಿನಿಟ್ ಇನ್ ಹಿಂದಿ ಅಂತೇಳಿ ಕೊಡ್ತಾ ಇದ್ದಾರೆ. ನೋಡ್ತಾ ಹೋಗಿ ಇಲ್ಲಿ ಎ ಟೈಪಿಂಗ್ ಸ್ಪೀಡ್ ಆಫ್ 35 ವರ್ಡ್ ಪರ್ ಮಿನಿಟ್ ಇನ್ ಇಂಗ್ಲೀಷ್ 35 ವರ್ಡ್ ಪರ್ ಮಿನಿಟ್ ಇನ್ ಹಿಂದಿ ಆನ್ ಕಂಪ್ಯೂಟರ್ ಅಂತೇಳಿ ಕೊಡ್ತಾರೆ. ಓಕೆ, ನೀವು ಕಂಪ್ಯೂಟ್ರಲ್ಲಿ 1 ನಿಮಿಷಕ್ಕೆ 35 ವರ್ಡನ್ನು ಟೈಪ್ ಮಾಡಬೇಕಾಗುತ್ತೆ ಇಂಗ್ಲೀಷಲ್ಲಾದರೆ. ಅದೇ ಥರ 1 ನಿಮಿಷಕ್ಕೆ ಅಥವಾ ಅದು ಬಿಟ್ಟರೆ 30 ವರ್ಡನ್ನು ಹಿಂದಿಲ್ಲಾದರೆ ಟೈಪ್ ಮಾಡಬೇಕಾಗುತ್ತೆ. ಇಷ್ಟು ನಿಮ್ಮದು ಏನು ಒಂದು ಅರ್ಹತೆಯನ್ನು ಕೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಅಲ್ಲಿ ಏಜಿಗೆ ಕೊಡ್ತಾ ಇದ್ದಾರೆ 18ರಿಂದ 27 ವರ್ಷದಲ್ಲಿ. ಇದು ಕಾಮನ್. ಇದಕ್ಕೆ ನಾವು ಏಜ್ ರಿಲ್ಯಾಕ್ಸೇಷನ್ ಆ್ಯಡ್ ಮಾಡ್ಕೊಳ್ತಾ ಹೋದರೆ ಏಜ್ ಈಚೆ ಕಡಿಮೆ ಆಗ್ತಾ ಹೋಗುತ್ತೆ. ಮೆಥಡ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕೊಡಿದರೆ ಹೇಗೆ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಟೈರ್ 1 MCQ ಬೇಸ್ಡ್ ಪ್ರಿಲಿಮಿನರಿ ಸ್ಕ್ರೀನಿಂಗ್ ಎಕ್ಸಾಮಿನೇಷನ್. ಇಲ್ಲಿ ಒಂದೇ ಹಂತದ ಪರೀಕ್ಷೆ ಈ ಪೋಸ್ಟ್ಗೆ. ಜೂನಿಯರ್ ಅಸಿಸ್ಟೆಂಟ್ ಆಗೋಕ್ಕೆ ನೀವು PUC ಪಾಸ್ ಇರಬೇಕಾಗುತ್ತೆ, ಟೈಪಿಂಗ್ ಸ್ಪೀಡ್ ಬರಬೇಕಾಗುತ್ತೆ. ಒಂದು ಹಂತದ ಪರೀಕ್ಷೆ ಮಾಡಿದ್ರೆ ಅದರಲ್ಲಿ ಅರ್ಹತೆಯನ್ನು ಪಡೆದರೆ ಮುಂದಿನ ಹಂತಕ್ಕೆ ನೀವು ಹೋಗ್ತೀರಾ. ಅಂದರೆ ನೀವು ಆಯ್ಕೆ ಆಗೋದಕ್ಕೆ ಸಾಕಷ್ಟು ಅವಕಾಶ ಇರುತ್ತೆ. ಓಕೆ, MCQ ಬೇಸ್ಡ್ ಪ್ರಿಲಿಮಿನರಿ ಸ್ಕ್ರೀನಿಂಗ್ ಎಕ್ಸಾಮಿನೇಷನ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಅದೇ ಥರ ಅದರಲ್ಲಿ ನೀವು ಪಾಸ್ ಆಗಬೇಕಾಗುತ್ತೆ. ಅದೇ ಥರ ಈ ಟೈಪಿಂಗ್ ಸ್ಪೀಡ್ ಆಫ್ 35 ವರ್ಡ್ ಪರ್ ಮಿನಿಟ್ ಇಂಗ್ಲೀಷ್ 30 ವರ್ಡ್ ಪರ್ ಮಿನಿಟ್ ಹಿಂದಿ ಆನ್ ಕಂಪ್ಯೂಟರ್ ಅಂತೇಳಿ. ಓಕೆ, ಇದು ಕೂಡ ಒಂದು ಪರೀಕ್ಷೆ ಮಾಡ್ತಾರೆ. ನೀವು 35 ವರ್ಡನ್ನ ಟೈಪ್ ಮಾಡೋಕ್ಕೆ ಬರಬೇಕಾಗುತ್ತೆ 1 ನಿಮಿಷದಲ್ಲಿ. ಅದೇ ಥರ 30 ವರ್ಡ್ ಹಿಂದಿಲಿ ಟೈಪ್ ಮಾಡೋಕ್ಕೆ ಬರಬೇಕಾಗುತ್ತೆ. ಇವೆರಡರಲ್ಲಿ ಒಂದು ಸ್ಪೀಡ್ ನಿಮಗೆ ಗೊತ್ತಿದ್ರೆ ಸಾಕಾಗುತ್ತೆ. ಓಕೆ, ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರ್ತದೆ, ಎಕ್ಸಾಮಿನೇಷನ್ ಫೀಸ್ ಅಂತೇಳಿ. ಅಂದರೆ ಈ ಪೋಸ್ಟಿಗೆ ನಾವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಫೀಸ್ ಎಷ್ಟು ಕೊಡಬೇಕಾಗುತ್ತೆ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟಾಗಿ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ಹೋಗೋಣ ಎಷ್ಟು ಫೀಸ್ ಇದೆ ಅಂತೇಳಿ. ಓಕೆ, ಕ್ಯಾಂಡಿಡೇಟ್ ವಿಲ್ ಹ್ಯಾವ್ ಟು ಮೇಕ್ ದ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಥ್ರೂ ದ ಆನ್ಲೈನ್ ಮೋಡ್ ಆ್ಯಸ್ ಅಂಡರ್ ಅಂತೇಳಿ. ಓಕೆ, ನೀವು ಫೀಸನ್ನು ಆನ್ಲೈನ್ ಮೂಲಕನೇ ಪೇ ಮಾಡಬೇಕಾಗುತ್ತೆ. ಎಷ್ಟು ಫೀಸನ್ನು ಪೇ ಮಾಡಬೇಕಾಗುತ್ತೆ ಇಲ್ಲಿ ಕೊಡ್ತಿದ್ದಾರೆ. 2 ಕಾಲ ಮಾಡಿದ್ದಾರೆ ಇಲ್ಲಿ. ಅನ್ರಿಸರ್ವ್ಡ್ OBC EWS ಅಂತೇಳಿ. ನೀವು ಜನರಲ್ ಕ್ಯಾಟಗರಿ ಸೇರ್ತೀರಾ ಅಥವಾ ಹಿಂದುಳಿದ ವರ್ಗಗಳಿಗೆ ಸೇರ್ತೀರಾ ಅಥವಾ ಆರ್ಥಿಕವಾಗಿ ಏನು ದುರ್ಬಲ ಅಂತ ಒಂದು ವರ್ಗದಲ್ಲಿ ಬರ್ತೀರಾ, ಅವರಾದರೆ ಅಪ್ಲಿಕೇಶನ್ ಫೀಸ್ ₹800 ಫಾರ್ ಈಚ್ ಪೋಸ್ಟ್ ಅಂತೇಳಿ. ಒಂದೊಂದು ಪೋಸ್ಟ್ಗೆ ನೀವು ಅಪ್ಲಿಕೇಶನ್ ಹಾಕಿ 800 ರೂಪಾಯಿಗಳ ಫೀಸನ್ನು ಕಟ್ಟಬೇಕಾಗುತ್ತೆ. ಅಂದರೆ ನೀವು 2 ಪೋಸ್ಟ್ಗೆ ಅಪ್ಲೈ ಮಾಡಿದ್ರೆ ಅಂದರೆ 1600 ರೂಪಾಯಿ ಫೀಸನ್ನು ಪ್ರತ್ಯೇಕವಾಗಿ ಪಾವತಿ ಮಾಡಬೇಕಾಗುತ್ತೆ. ಅಂದರೆ 2 ಪೋಸ್ಟ್ಗೆ ಕೂಡ ಸಪ್ರೇಟ್ ಎಕ್ಸಾಮ್ ಇರುತ್ತೆ, ಸಪ್ರೇಟ್ ರಿಕ್ರೂಟ್ಮೆಂಟ್ ರೂಲ್ಸ್ ಇದೆ. ಅದೇ ಥರ 2ಕ್ಕೂ ಕೂಡ ನೀವು ಅಪ್ಲೈ ಮಾಡಿದ್ರೆ 800 ರೂಪಾಯಿ ಸಪ್ರೇಟ್ ಫೀಸ್ ಮಾಡಬೇಕಾಗುತ್ತೆ. ನಿಮ್ಮ ಇಷ್ಟ, ನೀವು ಒಂದಕ್ಕೆ ಬೇಕಾದ್ರೂ ಅಪ್ಲೈ ಮಾಡೋಕ್ಕೂ ಕೂಡ ಅವಕಾಶ ಇರುತ್ತೆ. ಓಕೆ, ಅದೇ ಥರ ಫಾರ್ SC ST PWBD ಎಕ್ಸ್ ಸರ್ವಿಸ್ ಮ್ಯಾನ್ ವುಮೆನ್ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಅಂತೇಳಿ.
ನೀವು ಅಕಸ್ಮಾತ್ SC ಆಗಿದ್ದರೆ, ST ಆಗಿದ್ದರೆ, ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ ಆದರೆ, ನೀವು ಮಾಜಿ ಸೈನಿಕರಾದರೆ ಅಥವಾ ಮಹಿಳಾ ಅಭ್ಯರ್ಥಿ, ಯಾವುದೇ ವರ್ಗದ ಮಹಿಳಾ ಅಭ್ಯರ್ಥಿ ಆದರೆ ಅವರಿಗೆ, ಅಥವಾ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಆದರೆ ನೀವು ಆಲ್ರೆಡಿ ಕೆಲಸ ಮಾಡಿದರೆ ಅವರಿಗೆ ಯಾವುದೇ ಥರದ ಅರ್ಜಿ ಶುಲ್ಕವಿಲ್ಲ. ಅರ್ಜಿ ಶುಲ್ಕದಿಂದ ಸಂಪೂರ್ಣ ವಿನಾಯಿತಿಯನ್ನು ಕೊಡ್ತಾ ಇದ್ದಾರೆ. SC ST PWD ಎಕ್ಸ್ ಸರ್ವಿಸ್ಮೆನ್ ಮಹಿಳಾ ಅಭ್ಯರ್ಥಿಗಳಿಗೆ ಸಂಪೂರ್ಣ ವಿನಾಯಿತಿಯನ್ನು ಕೊಡ್ತಾ ಇದ್ದಾರೆ. ಓಕೆ, ಅಪ್ಲಿಕೇಶನ್ ವಿತೌಟ್ ದ ಪ್ರಿಸ್ಕ್ರೈಬ್ಡ್ ಫೀ ವಿಲ್ ನಾಟ್ ಬಿ ಎಂಟರ್ಟೈನ್ಡ್ ಆ್ಯಂಡ್ ಸಮ್ಮರಿಲಿ ರಿಜೆಕ್ಟೆಡ್. ಸೊ ನೋ ರೆಪ್ರೆಸೆಂಟೇಷನ್ ಅಗೇನ್ಸ್ಟ್ ಸಚ್ ರಿಜೆಕ್ಷನ್ ವುಡ್ ಬಿ ಎಂಟರ್ಟೈನ್ಡ್ ಅಂತೇಳಿ. ಅಂದರೆ ನೀವು ಫೀಸ್ ಕಟ್ಟಲಿಲ್ಲ ಅಂದರೆ ಈ ಅಪ್ಲಿಕೇಶನ್ನ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿದ್ರೆ ಅದರ ಬಗ್ಗೆ ನೀವು ಏನು ಮತ್ತೆ ಅಪೀಲ್ ಮಾಡೋಕ್ಕಾಗಲ್ಲ. ಓಕೆ, ಅದು ಕೂಡ ನೆನಪಿಲ್ಲಿ. ಓಕೆ, ಇಲ್ಲಿ ಬ್ಯಾಂಕ್ ಚಾರ್ಜಸ್ ಅದು ಅಪ್ಲೈ ಆದರೆ ಗೊತ್ತಾಗುತ್ತಲ್ಲ, ನೀವು ಫೀಸ್ ಕಟ್ಟಬೇಕಾದ್ರೆ ಎಲ್ಲದೂ ಕೂಡ ಬರುತ್ತೆ. ಮೋಡ್ ಆಫ್ ಪೇಮೆಂಟ್ ಅಂತ ಕೊಡಿದ್ರೆ ಆನ್ಲೈನ್ ಮೋಡ್ ಅಂತೇಳಿ ಇಲ್ಲಿ ನೋಡ್ತಾ ಹೋಗಿ. ಸಿಮ್ ಆಫ್ ಎಕ್ಸಾಮಿನೇಷನ್ ಕೊಡ್ತಾರೆ. ಎಕ್ಸಾಮ್ ಸ್ಕೀಮ್ ಏನಿದೆ ಸೂಪರ್ಡೆಂಟ್ ಪೋಸ್ಟ್ಗೆ ಈ ಥರ ಕೊಡ್ತಾ ಇದ್ದಾರೆ. ಟೈರ್ 1 ಎಕ್ಸಾಮಲ್ಲಿ ಪಾರ್ಟ್ 1ಅಲ್ಲಿ ಕರೆಂಟ್ ಅಫೇರ್ಸ್ ಜನರಲ್ ಅವೇರ್ನೆಸ್ 30 ಕ್ವಶನ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ. ಅದೇ ಥರ ಪಾರ್ಟ್ 2 ಅಲ್ಲಿ ಜನರಲ್ ಮೆಂಟಲ್ ಎಬಿಲಿಟಿ, ಜನರಲ್ ಇಂಟೆಲಿಜೆನ್ಸ್, ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಅನಾಲಿಟಿಕಲ್ ಎಬಿಲಿಟಿ ಅಂತೇಳಿ ಅದು ಕೂಡ 30 ಕ್ವಶನ್ 30 ಮಾರ್ಕ್ಸ್ ಇರುತ್ತೆ. ಅದೇ ಥರ ಪಾರ್ಟ್ 3 ಅರ್ಥಮೆಟಿಕಲ್ ನ್ಯೂಮರಿಕಲ್ ಎಬಿಲಿಟಿ, ಡಾಟಾ ಇಂಟರ್ಪ್ರಿಟೇಷನ್ ಅಂತೇಳಿ ಅದು 30 ಕ್ವಶನ್ 90 ಮಾರ್ಕ್ಸ್ ಇದೆ. ಓಕೆ, 90 90 90. ಓಕೆ, 30 ಕ್ವಶನ್ 90 ಮಾರ್ಕ್ಸು, 30 ಕ್ವಶನ್ 90 ಮಾರ್ಕ್ಸು, 30 ಕ್ವಶನ್ 90. ಅಂದರೆ ಪಾರ್ಟ್ 3ರಲ್ಲೂ ಕೂಡ 30 ಪ್ರಶ್ನೆಗಳು 90 ಅಂಕಗಳಿದ್ದಾವೆ. ಅದನ್ನು ಕೂಡ ಗಮನದಲ್ಲಿ. ಅದಾದಮೇಲೆ ಜಿಯೋಮೆಟ್ರಿ ಇದೆ, ಸ್ಟಾಟಿಸ್ಟಿಕ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಪಾರ್ಟ್ 4ಅಲ್ಲಿ ಜನರಲ್ ಹಿಂದಿ ಅಂತೇಳಿ ಕೊಟ್ಟಿದ್ದಾರೆ. 15+15 ಎರಡರಲ್ಲೂ 15 ಕ್ವಶನ್ಸ್ ಇರುತ್ತೆ, 30 ಪ್ರಶ್ನೆಗಳಿರುತ್ತೆ. ಟೋಟಲ್ 90 ಮಾರ್ಕ್ಸ್ ಇದೆ. ಜನರಲ್ ಇಂಗ್ಲೀಷಲ್ಲಿ ಕೂಡ ಅಷ್ಟೇ 30 ಕ್ವಶನ್ ಇರುತ್ತೆ. ಅದನ್ನು ಕೂಡ ನೋಡ್ಕೋಬೋದಾಗುತ್ತೆ. ಕಂಪ್ಯೂಟರ್ ಪ್ರೊಫೆಷನ್ಸ್ ಅಂತೇಳಿ ಕೊಟ್ಟಿದ್ದಾರೆ. ನೀವು ಕಂಪ್ಯೂಟರ್ ನಾಲೆಡ್ಜ್, ಕಂಪ್ಯೂಟರ್ ಬೇಸಿಕ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಸಾಫ್ಟ್ವೇರ್, ವರ್ಕಿಂಗ್ ವಿತ್ ಇಂಟರ್ನೆಟ್ ಆ್ಯಂಡ್ ಇಮೇಲ್ ಅಂತೇಳಿ ಬೇಸಿಕ್ಸ್ ಆಫ್ ನೆಟ್ವರ್ಕಿಂಗ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ, ಇದು ಕೂಡ 30 ಕ್ವಶನ್ಸ್ ಇರುತ್ತೆ, 90 ಮಾರ್ಕ್ಸ್ ಇರುತ್ತೆ. ಒಟ್ಟು 150 ಪ್ರಶ್ನೆಗಳಿಗೆ ನೀವು 450 ಅಂಕಗಳನ್ನು ಇಲ್ಲಿ ಡಿವೈಡ್ ಮಾಡಿದ್ದಾರೆ. ಓಕೆ, ಇದನ್ನು ಕೂಡ ನೋಡ್ತಾ ಹೋಗ್ತಾ. ಅದೇ ಥರ ಟೈಪ್ 2 ಎಕ್ಸಾಮಿನೇಷನ್ ಆಬ್ಜೆಕ್ಟಿವ್ ಟೈಪ್ OMR ಬೇಸ್ಡ್ ಡಿಸ್ಕ್ರಿಪ್ಟಿವ್ ರಿಟರ್ನ್ ಎಕ್ಸಾಮಿನೇಷನ್ ಅಂತೇಳಿ. ಓಕೆ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ, ಜೊತೆಗೆ ರಿಟರ್ನ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ. ಅದನ್ನು ಕೂಡ ನೋಡ್ತಾ ಹೋಗುತ್ತೆ. ಇಲ್ಲಿ ಕರೆಂಟ್ ಅಫೇರ್ಸಲ್ಲಿ ಆಬ್ಜೆಕ್ಟಿವ್ ಟೈಪ್ 10 ಕ್ವಶನ್ಸ್ ಇದೆ, ಟೋಟಲ್ 30 ಮಾರ್ಕ್ಸ್ ಇದೆ. ಡಿಸ್ಕ್ರಿಪ್ಟಿವ್ 4 ಕ್ವಶನ್ಸ್ ಇರುತ್ತೆ, 20 ಮಾರ್ಕ್ಸ್ ಇರುತ್ತೆ. ಓಕೆ, ನೀವು ಬರೆಯೋದಕ್ಕೂ ಕೂಡ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಇಂಡಿಯನ್ ಹಿಸ್ಟ್ರಿ ಅಂತೇಳಿ ಅದರಲ್ಲಿ 4, 12, 4, 20 ಅಂತೇಳಿ ಕೊಟ್ಟಿದ್ದಾರೆ. ಇಂಡಿಯನ್ ಎಕಾನಮಿ ಕೊಟ್ಟಿದ್ದಾರೆ, ಇಂಡಿಯನ್ ಜಿಯೋಗ್ರಫಿ ಕೊಟ್ಟಿದ್ದಾರೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಕಾನ್ಸೆಪ್ಟ್ಸ್ ಇಶ್ಯೂಡ್ ಆ್ಯಂಡ್ ಡೈನಾಮಿಕ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸಿಲಬಸ್ ಅಂತೇಳಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಡ್ತಾ ಹೋಗಿ. ಟೈರ್ 2 ಇದೆ ಕೂಡ. ಟೈರ್ 1ನಲ್ಲಿ ನೀವು ಎಲಿಜಿಬಲ್ ಆದರೆ ಟೈರ್ 2ಗೆ ಇದಕ್ಕೆ ಪ್ರಿಪೇರ್ ಆಗಬೇಕಾಗಿದೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಅಂತೇಳಿ ಅದು ಕೂಡ ಪ್ರಶ್ನೆಗಳಿದೆ. ಒಟ್ಟು ಇಲ್ಲಿ 50 OMR ಕ್ವಶನ್ಸ್ ಇರುತ್ತೆ, 150 ಅಂಕಗಳು. 30 ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಇರುತ್ತೆ, 150 ಅಂಕಗಳು. ಓಕೆ, ಜೂನಿಯರ್ ಅಸಿಸ್ಟೆಂಟ್ಗೆ ಏನು ಸಿಲೆಬಸ್ ಇದೆ ನೋಡ್ತಾ ಹೋಗೋಣ. ಪಾರ್ಟ್ 1ನಲ್ಲಿ ಜನರಲ್ ನಾಲೆಡ್ಜ್, ಕರೆಂಟ್ ಅಫೇರ್ಸ್, ಜನರಲ್ ಅವೇರ್ನೆಸ್ ಅಬೌಟ್ ದ ಎನ್ವಿರಾನ್ಮೆಂಟ್ ಅಂತೇಳಿ ಕೊಟ್ಟಿದ್ದಾರೆ. ಅಲ್ಲಿ 30 ಕ್ವಶನ್ಸ್ ಇದೆ, 90 ಅಂಕಗಳು. ರೀಸನಿಂಗ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ 25 ಪ್ರಶ್ನೆಗಳು, 75 ಅಂಕಗಳು. ಜನರಲ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಅಂತೇಳಿ 25 ಪ್ರಶ್ನೆಗಳು, 75 ಅಂಕಗಳು. ಬೇಸಿಕ್ ನಾಲೆಡ್ಜ್ ಆಫ್ ಕಂಪ್ಯೂಟರ್ ಆಪರೇಷನ್ ಕೊಟ್ಟಿದ್ದಾರೆ, 10 ಪ್ರಶ್ನೆಗಳು, 30 ಅಂಕಗಳು. ಅವೇರ್ನೆಸ್ ಅಬೌಟ್ ಸ್ಕೂಲ್ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಡ್ಮಿನಿಸ್ಟ್ರೇಷನ್ ಅಂತ ಕೊಟ್ಟಿದ್ದಾರೆ. ಅದು ಕೂಡ 10 ಪ್ರಶ್ನೆಗಳು, 30 ಅಂಕಗಳು. ಟೋಟಲ್ 2 ಗಂಟೆ 100 ಪ್ರಶ್ನೆಗಳಿರ್ತವೆ, 300 ಅಂಕಗಳು ಇರಬೇಕಾಗುತ್ತೆ, 300 ಅಂಕಗಳಿರುತ್ತೆ. ಓಕೆ, ಚಾಯ್ಸ್ ಆಫ್ ಮೀಡಿಯಮ್ ಆಫ್ ಕ್ವಶನ್ ಎಕ್ಸಾಮಿನೇಷನ್ ಪೇಪರ್ ಅಂತ ಹೇಳಿದೆ. ನೀವು ಮೀಡಿಯಮ್ ಎಕ್ಸಾಮಿನೇಷನ್ ಮೀಡಿಯಮ್ಮು ಇಂಗ್ಲೀಷ್ ಆರ್ ಹಿಂದಿ ಅಂತೇಳಿ ಕೊಟ್ಟಿದ್ದಾರೆ. ಮೀಡಿಯಮ್ ಆಫ್ ದ ಎಕ್ಸಾಮಿನೇಷನ್ ಬೈ ಲ್ಯಾಂಗ್ವೇಜ್, ದಟ್ ಈಸ್ ಬೋತ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಅಂತೇಳಿ 2 ಲ್ಯಾಂಗ್ವೇಜಲ್ಲೂ ಕೂಡ ಇರುತ್ತೆ. ನೀವು ಯಾವುದು ನಿಮಗೆ ಈಸಿ ಅನಿಸುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. 2ರಲ್ಲೂ ಕೂಡ ಅಲ್ಲಿ ಪ್ರಶ್ನೆಗಳಿರ್ತವೆ. ನಿಮಗೆ ಯಾವುದು ಅರ್ಥ ಆಗುತ್ತೋ ಅದರಲ್ಲಿ ನೀವು ಆ ಭಾಷೆಯಲ್ಲೇ ಅರ್ಥ ಮಾಡ್ಕೋಬೋದು. ಎಕ್ಸ್ಪೆಕ್ಟೆಡ್ ಲೆವೆಲ್ ಆಫ್ ನಾಲೆಡ್ಜ್ ಆಫ್ ಕಂಡಕ್ಟಿಂಗ್ ಎಕ್ಸಾಮಿನೇಷನ್ ಜೂನಿಯರ್ ಅಸಿಸ್ಟೆಂಟಿಗೆ, ಸೆಕೆಂಡರಿ, ಸೀನಿಯರ್ ಸೆಕೆಂಡರಿ ಅಂತೇಳಿ ಅಂದರೆ ಯಾವ ಹಂತದ ಯಾವ ಮಟ್ಟದ ಪ್ರಶ್ನೆಗಳನ್ನ ಕೇಳ್ತಾರೆ ಅಂದರೆ ಸೂಪರ್ಡೆಂಟ್ ಪೋಸ್ಟಿಗೆ ಟೈರ್ 1ಅಲ್ಲಾದರೆ ಸೀನಿಯರ್ ಸೆಕೆಂಡರಿ ಲೆವೆಲ್ಗೆ ಎಕ್ಸಾಮಿನೇಷನ್ ಕೊಡೋದು ಆ ಮಟ್ಟದ ಪ್ರಶ್ನೆಗಳನ್ನ ಕೇಳ್ತಾರೆ. ಟೈರ್ 2ಅಲ್ಲಿ ಮೇನ್ ಎಕ್ಸಾಮ್ ಅಂತ ಅಂದ್ಕೊಂಡು ಅಲ್ಲಿ ಪದವಿ ಮಟ್ಟದ ಪ್ರಶ್ನೆಗಳನ್ನ ಕೇಳ್ತಾರೆ. ಅದೇ ಥರ ಜೂನಿಯರ್ ಅಸಿಸ್ಟೆಂಟಿಗೆ ಒಂದೇ ಎಕ್ಸಾಮ್ ಇರೋದು, ಅಲ್ಲಿ ನೀವು ಸೀನಿಯರ್ ಸೆಕೆಂಡರಿ ಲೆವೆಲ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಕ್ರೈಟೀರಿಯಾ ಫಾರ್ ಶಾರ್ಟ್ ಲಿಸ್ಟಿಂಗ್ ಫೈನಲ್ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ ಅಂತೇಳಿ ಕೊಟ್ಟಿದ್ದಾರೆ. ಯಾಕೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಫಸ್ಟ್ ಎಕ್ಸಾಮಿಂದ ನೆಕ್ಸ್ಟ್ ಎಕ್ಸಾಮ್ಗೆ ಅಥವಾ ನೆಕ್ಸ್ಟ್ ಎಕ್ಸಾಮಿಂದ ಇದಕ್ಕೆ ನೆಕ್ಸ್ಟ್ ಸ್ಟೆಪ್ಪಿಗೆ ಈಗ ಸೆಲೆಕ್ಟ್ ಮಾಡ್ತಾರೆ, ಅದೆಲ್ಲದೂ ಕೂಡ ಕೊಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಇದನ್ನೆಲ್ಲದೂ ಕೂಡ ನೋಡ್ಕೊಂಡು ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅದೇ ಥರ ಸಿಟಿ ಆಫ್ ಎಕ್ಸಾಮಿನೇಷನ್ ಎಲ್ಲಿ ನಡೆಯುತ್ತೆ ಅಂತೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಸಿಟಿ ಕೋಡ್ ಅಂತೇಳಿ ಕೊಟ್ಟಿದ್ದಾರೆ, ಸಿಟಿ ಸ್ಟೇಟ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ನಾವು ಕರ್ನಾಟಕದಲ್ಲಿ ಬೆಂಗಳೂರು ಎಕ್ಸಾಮಿನೇಷನ್ ಸೆಂಟರ್ ಕೊಟ್ಟಿದ್ದಾರೆ. ಬೆಂಗಳೂರು ಅಂತ ಇಲ್ಲಿ ಕರ್ನಾಟಕದಲ್ಲಿ ಕೊಟ್ಟಿರೋದು, ನೀವು ಅಲ್ಲಿ ಎಕ್ಸಾಮಿನೇಷನ್ ಬರೀಕ್ಕೆ ಅಪಿಯರ್ ಆಗಬೇಕಾಗುತ್ತೆ. ಓಕೆ, ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಾಗ ಬೆಂಗಳೂರಲ್ಲಿ ಎಲ್ಲಿ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಮಾರ್ಕಿಂಗ್ ಸ್ಕೀಮ್ ಅಂತೇಳಿ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ತಾ ಹೋಗೋದಾಗುತ್ತೆ. ಇವೆಲ್ಲದನ್ನು ಕೂಡ ನೋಡ್ತಾ ಹೋಗಿ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ಗಳು ಕ್ಯಾಂಡಿಡೇಟ್ ಅಂತ ಕೊಟ್ಟಿದ್ದಾರೆ, ಕ್ಯಾಂಡಿಡೇಟ್ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ. ನಾವು ಎಲ್ಲ ವೀಡಿಯೋದಲ್ಲಿ ಹೇಳಿದಾಗೆ ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ
ಈ ವಿಡಿಯೋದಕ್ಕೆ ನೋಡೋದಕ್ಕೆ ಜೊತೆಯಲ್ಲಿ ನೀವು ಅಧಿಕೃತವಾದ ಅಧಿಸೂಚನೆ ಅಂದರೆ ವೆಬ್ಸೈಟಿಗೆ ಭೇಟಿ ನೀಡಿ ಆ ಅಧಿಕೃತವಾದ ಅಧಿಸೂಚನೆ ನೋಡಿಕೊಂಡು ಅದನ್ನು ಕ್ಲೀನಾಗಿ ಅರ್ಥ ಮಾಡಿಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಓಕೆ ಓಕೆ ಇದರ ಒಂದು ಸಂಪೂರ್ಣ ಮಾಹಿತಿ ಇದೆ ಈಗ ನೋಟಿಫಿಕೇಷನಲ್ಲಿ. ಜನರಲ್ ಕಂಡೀಷನ್ಸ್ ಅಂತ ಕೊಟ್ಟಿದ್ದಾರೆ, ಆಮೇಲೆ ಬೇರೆ ಬೇರೆ ಮಾಹಿತಿ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಮತ್ತೊಂದು ಕಡೆ ಕೊಟ್ಟಿದ್ದಾರೆ 31/1/2025 ಅಂತೇಳಿ, ಜನವರಿ 31 ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಅಂತೇಳಿ, ಅದು ಕೂಡ ನೆನಪಿರಲಿ. ಫೀಸ್ ಕಟ್ಟೋಕ್ಕೂ ಕೂಡ ಅದೇ ಥರ ಅದೇ ಡೇಟೇ ಲಾಸ್ಟ್ ಡೇಟ್ ಇದೆ, ಮತ್ತು ಸಪ್ರೇಟ್ ಡೇಟನ್ನು ಕೊಟ್ಟಿಲ್ಲ. ಫೀಸ್ ಪೇ ಮಾಡೋದಕ್ಕೂ ಕೂಡ ಅದೇ ಲಾಸ್ಟ್ ಡೇಟ್ ಆಗಿದೆ. ಓಕೆ ಈ ಥರ ಸಂಪೂರ್ಣ ಮಾಹಿತಿ ಇದೆ. ಮುಂದೆ ಇಲ್ಲಿ ನೀವು ಯಾವ ಥರ ಸರ್ಟಿಫಿಕೇಟ್ ಇರಬೇಕಾಗುತ್ತೆ, ವೆರಿಫಿಕೇಷನಿಗೆ ಏನೇನು ಇರಬೇಕಾಗುತ್ತೆ ಅವೆಲ್ಲದೂ ಕೂಡ ಕೊಟ್ಟಿದ್ದಾರೆ. ಓಕೆ ಇದು ನಾವು ಡಿಗ್ರಿ ಲೆವೆಲಿಗೆ ಮತ್ತು PUC ಲೆವೆಲಿಗೆ ಇರುವಂಥ ಒಂದು ಒಳ್ಳೆ ಜಾಬ್ ಅಂತ ಅಂದ್ಕೊಳ್ಳೋಣ. ಪೇ ಲೆವೆಲ್ 6 ಅಂತೇಳಿ ಕೊಟ್ಟಿದ್ದಾರೆ, ಮತ್ತು ಪೇ ಲೆವೆಲ್ 2 ಅಂತೇಳಿ ಕೊಟ್ಟಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಒಳ್ಳೆ ಸ್ಯಾಲ್ರಿ ಇರುವಂಥ ಒಂದು ಜಾಬ್ ಆಗಿದೆ. ನಮ್ಮ ಸೂಪರ್ಡೆಂಟ್ ಪೋಸ್ಟ್ ಆದರೆ ಗ್ರೂಪ್ B ಪೋಸ್ಟ್ ಅಂತೇಳಿ. ಓಕೆ ಒಳ್ಳೆ ಪೋಸ್ಟ್. ಇಲ್ಲೆಲ್ಲ ನೋಡ್ತಾ ಹೋಗಿ ನೀವು ಸರ್ಟಿಫಿಕೇಟ್ನ ಯಾವ ಥರ ಮಾಡಬೇಕಂತೇಳಿ ಕೊಟ್ಟಿದ್ದಾರೆ. ನೀವು ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಸರ್ವಿಸಲ್ಲಿದ್ದರೆ, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ, ಅಥವಾ OBC ಕ್ಯಾಟಗರಿ ಆಗಿದ್ದರೆ, ಎಕ್ಸ್ ಸರ್ವಿಸ್ ಮ್ಯಾನು ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಗಿದೆ, ಯಾವ ಥರ ಸರ್ಟಿಫಿಕೇಟ್ ಮಾಡಿಸ್ಬೇಕಂತೆಲ್ಲ ಕೊಟ್ಟಿದ್ದಾರೆ. ಅದೆಲ್ಲನೂ ಕೂಡ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಓಕೆ CBSE ಬೋರ್ಡಿಂದ ಒಂದು ಒಳ್ಳೆ ಪೋಸ್ಟ್ ಆಗಿದೆ, ಒಳ್ಳೆ ಪೋಸ್ಟ್ ಕಾಲಾಗಿದೆ. ಈ ಪೋಸ್ಟ್ ನಿಮ್ದಾಗಲಿ ಅಂತ ಆಶಿಸ್ತಾ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್.